ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 10ನೇ ತಾರೀಕಿನಂದು ಬೆಳಗಾವಿನಿಂದ ಉಡುಪಿಯಿಂದ ಹೊರಟಂತಹ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥೆ ಏನಿದೆ 17ನೇ ದಿನದಂದು 17ನೇ ತಾರೀಕಿನಂದು ಇವತ್ತು ಬೆಳಗಾವಿಯ ಸುವರ್ಣಸೌಧದ ಮುಂದೆ ತಲುಪಿದೆ. ಸರ್ಕಾರಗಳ ಕುತಂತ್ರಗಳನ್ನ, ಅಡೆತಡೆಗಳನ್ನ ಎಲ್ಲವನ್ನ ಮೆಟ್ಟಿ ನಿಂತುಕೊಂಡು ನಾವು ಈ ರಾಜ್ಯದ ಹಲವು ಜಿಲ್ಲೆಗಳ, ಗ್ರಾಮಗಳ, ಹಳ್ಳಿಗಳ ಜನತೆಯೊಂದಿಗೆ ಜಾಗೃತಿ ಮೂಡಿಸಿಕೊಂಡು ನಮ್ಮ ಬೇಡಿಕೆಯ ಕುರಿತು ಹೇಳಿಕೊಂಡು ನಾವು ಬೆಳಗಾವಿಗೆ ತಲುಪಿದ್ದೇವೆ. ನಾವು ಈ ತಲುಪುವಾಗ ಇಲ್ಲಿನ ಜನರೊಡನೆ, ಇಲ್ಲಿನ ಜನಸಾಮಾನ್ಯರೊಡನೆ ಮಾತುಕತೆ ನಡೆಸಿದ್ದೆವು, ಚರ್ಚೆ ನಡೆಸಿದೆವು, ನಮ್ಮ ಸಂದೇಶಗಳನ್ನು ನೀಡಿದೆವು, ನಮ್ಮ ಬೇಡಿಕೆಗಳ ಕುರಿತು ಮನವರಿಕೆಗಳನ್ನ ಮಾಡಿದೆವು. ಜೊತೆಗೆ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೂ ಕೂಡ ಇದರ ಬಿಸಿಯನ್ನು ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಆದರೆ ಕಳೆದ ವರ್ಷವೂ ಕೂಡ ಇದೇ ಬೇಡಿಕೆಗಳೊಂದಿಗೆ ನಾವು ಏನಿಲ್ಲಿಗೆ ಬಂದಿದ್ದೆವು. ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸಬೇಕು, ಟುಬಿ ಮೀಸಲಾತಿಯನ್ನು ಮರುಸ್ಥಾಪಿಸಿ 8% ಏರಿಸಬೇಕು, ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆಗೊಳಿಸಿ ಬಹಿರಂಗಗೊಳಿಸಬೇಕು, ಅದೇ ರೀತಿಯಲ್ಲಿ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ. ಸಿದ್ದರಾಮಯ್ಯರವರೇ, ನಿಮ್ಮ ಸರ್ಕಾರ ಮುಸಲ್ಮಾನರಿಗೆ ಮಾತು ಕೊಟ್ಟಿದ್ದು, ಭಾಷಣ ಬಿಗಿದಿದ್ದು ಚುನಾವಣೆಗೆ ಮುಂಚೆ ನಿಮ್ಮ ಎಲ್ಲಾ ವಿಚಾರಗಳನ್ನ ನಾವು ಮಾಡಿಕೊಡ್ತೇವೆ, ಟುಬಿ ಮೀಸಲಾತಿಯನ್ನು ಮಾಡಿಕೊಡ್ತೇವೆ, ದಲಿತರ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಿ ತಾವುಗಳ ಅಧಿಕಾರಕ್ಕೆ ಬಂದು 1 ವರ್ಷ 8 ತಿಂಗಳಾದ್ರೂ ಕೂಡ 18 ತಿಂಗಳಾದ್ರೂ ಕೂಡ ಇದುವರೆಗೆ ನಿಮ್ಗೆ ಜನರ ಬೇಡಿಕೆಗಳನ್ನ, ಜನರಿಗೆ ಕೊಟ್ಟ ಮಾತನ್ನ ನಿಮ್ಗೆ ಉಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಅಧಿವೇಶನವೇನಿದೆ ಇದು ಅಂತ್ಯಗೊಳ್ಳುವ ಮುಂಚಿತವಾಗಿ ಜನರಿಗೆ ಕೊಟ್ಟಂತ ಮಾತನ್ನ ನೀವು ಉಳಿಸುವಂತಹ, ನೀವು ಯಾವಾಗಲೂ ಹೇಳ್ತೀರಿ ಕೊಟ್ಟ ಮಾತನ್ನು ಉಳಿಸಿದ್ದೇವೆ, ಕೊಟ್ಟ ಮಾತನ್ನು ಉಳಿಸಿದ ಸರ್ಕಾರ ಅಂತ ಹೇಳಿ ನೀವು ದೊಡ್ಡ ದೊಡ್ಡ ಬಂಟಿಕ್ಸ್ ಗಳು, ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಸರ್ಕಾರಿ ಬಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕ್ತಾ ಇದ್ದೀರಿ. ನಿಮಗೆ ಈ ಜನರ ಮೇಲೆ ಓಟ್ ಹಾಕಿ ನಿಮ್ಮನ್ನ ಅಧಿಕಾರಕ್ಕೆ ತಂದಂತಹ ಜನರ ಮೇಲೆ ಋಣ ತೀರಿಸಬೇಕಂತ ಇದ್ರೆ, ಈ ಮುಸಲ್ಮಾನರ ಮೇಲೆ, ಈ ದಲಿತರ ಮೇಲೆ ನಿಜವಾದ ಕಾಳಜಿ ಇದ್ರೆ ನೀವು ನೈಜವಾದಂತ ಅಹಿಂದ ನಾಯಕ, ನಾನು ಮುಖವಾಡ ಧರಿಸಿದ್ದಲ್ಲ, ನಾನು ಸುಳ್ಳು ಭಾಷಣಗಾರರಲ್ಲ, ನನಗೂ ಯತ್ನಾಳಿಗೂ ಸಿಟಿ ರವಿಗೂ ಸುಳ್ಳು ಬೆಳೆಗೂ ನೀವು ಒಂದೇ ಅಂತ ಅನ್ಕೊಳ್ಬೇಡಿ, ನಾನು ಸತ್ಯವನ್ನ ಮಾತಾಡುವವ, ನಾನು ಜನಪರ ಇರುವವನು ಅಂತೇಳಿ ಸಾಬೀತುಪಡಿಸ್ತೀರಿ ಅಂತ ಹೇಳಿದ್ರೆ, ನೀವು ನಮ್ಮ ಈ ಬೇಡಿಕೆ ಏನಿದೆ ಚುನಾವಣೆ ಮುಂಚೆ ನಿಮ್ಮ ಪ್ರಣಾಳಿಕೆಗಳಲ್ಲಿ, ಚುನಾವಣಾ ಭಾಷಣಗಳಲ್ಲಿ ನೀವು ಜನರಿಗೆ ಕೊಟ್ಟಂತಹ ಭರವಸೆ ಏನಿದೆ ಅದನ್ನ ಈಡೇರಿಸಿ ತೋರಿಸಿ, ಜನಗಳಿಗೆ ಅದನ್ನ ನೀವು ಕೈಗೆಟುಕುವಂತೆ ಮಾಡಿ, ನಿಮ್ಗೆ ತಾಕತ್ತಿದ್ರೆ ಟುಬಿ ಮೀಸಲಾತಿಯನ್ನ ಮರುಸ್ಥಾಪಿಸಿ ನೀವು 8% ಏರಿಸಿ ಜನ ನಿಮ್ಮೊಂದಿಗಿರ್ತಾರೆ. ಜೈ ಹಿಂದ್.